ಮೂಡಾ ಪ್ರಕರಣದ ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಇವರೆಲ್ಲರೂ ಒಟ್ಟಿಗೆ ಸೇರಿ ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ಆದ ನಂತರ ಅಗತ್ಯ ಇದ್ರೆ ನನ್ನನ್ನು ನಮ್ಮೆಲ್ಲರನ್ನೂ ಅವ್ರು ಕರೆದು ಮಾತುಕತೆ ಮಾಡ್ತಾರೆ. ಅದಾದ ನಂತರ ಮುಂದಿನ ದಿವಸಗಳಲ್ಲಿ ನಾವು ಈ ಹೋರಾಟದ ಬಗ್ಗೆ ವಿವರವಾಗಿರುವಂಥ ಚರ್ಚೆಯನ್ನು ಅವ್ರು ಮಾಡಿದ ನಂತರ ಅಗತ್ಯ ಇದ್ದರೆ ನಾವು ಮತ್ತೊಮ್ಮೆ ಸಭೆ ಸೇರಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ನಿರ್ಧರಿಸ್ತೀವಿ. ಆದರೆ ಮೂಡಾ ಕೇಸ್ನಲ್ಲಿ ಇರ್ಬೋದು, ಒಟ್ಟಾರೆ ಭ್ರಷ್ಟಾಚಾರದ ಕೇಸ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಪಿತಾಮಹ ಇದೆ. ಈ ಜಾರ್ಜ್ ಸೋರೆಸನ್ ಮೂಲಕ ದುಡ್ಡು ತಗೊಂಡಿರುವಂಥದ್ದು ಈಗ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವರ ಈಗ ಘೋಷಣೆಯನ್ನು ಮಾಡಿದ್ದಾರೆ. ಅವರು ನಾವಲ್ಲಿ ದುಡ್ಡು ಅವ್ರು ಬೇರೆ ಯಾರನ್ನೋ ಅಲ್ಲಿ ಕೂಡಿಸ್ಬೇಕಂತ ಮಾಡಿದ್ರು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಎಕ್ಸ್ಪ್ಲನೇಷನನ್ನು, ಯಾಕಂದರೆ ಹಿಂದೆ ಚೈನಾದ ಕಡೆಯಿಂದ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ತೊಗೊಂಡಿದ್ರು. ಚೈನಾದ ಅಂಬಾಸಿಡರ್ನ ಯಾವಾಗ ಡೊಕ್ಲಾಮಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೈನಾ ಸೈನಿಕರೊಂದಿಗೆ ಸಂಘರ್ಷ ನಡೀತಾ ಇತ್ತು, ಆವಾಗ ರಾಹುಲ್ ಗಾಂಧಿ ಚೈನಾ ಅಂಬಾಸಿಡರ್ನ ಗುಪ್ತವಾಗಿ ಭೇಟಿಯಾಗಿದ್ದರು. ಯಾರನ್ನೇ ದೇಶದ ಈಗ ಉದಾಹರಣೆಗೆ ನಮ್ಮ ಕಡೆನೂ ಅನೇಕ ರಿಕ್ವೆಸ್ಟ್ಗಳು ಈಗೂ ಬರ್ತಿರ್ತಾವೆ. ಬೇರೆ ದೇಶದ ಅಂಬಾಸಿಡರು, ಬೇರೆ ದೇಶದ ಮಂತ್ರಿಗಳು, ಬೇರೆ ದೇಶದ ಕಂಪನಿಗಳ ಮುಖ್ಯಸ್ಥರು, ಆ ಎಲ್ಲ ಸಂದರ್ಭದಲ್ಲಿ ನಾವು ಮೊದಲ MEA ಕಳಿಸ್ತೀವಿ. MEAದವರ ಅನುಮತಿ ಸಿಕ್ಕ ನಂತರ ನಾವು ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಮೂಲಕ ಬೇರೆ ದೇಶದ ಅಲ್ಲಿರುವಂಥ ಕಮರ್ಷಿಯಲ್ ಅಥವಾ ಬೇರೆ ಏಜೆನ್ಸಿಗಳ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವದ ಬುಡವನ್ನು ಅಳ್ಳಾಡಿಸಲಿಕ್ಕೆ ಪ್ರಯತ್ನ ಮಾಡಿರುವುದು ಇವತ್ತು ಸಿದ್ಧಗೊಳ್ತಾ ಇದೆ. ಹಾಗಾಗಿ ಯಾರ ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ.